ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜೈಲಿನಲ್ಲಿ ರಾಜಾತಿಥ್ಯ ಪಡೆದಿರುವಂತಹ ಆರೋಪ. ಆ ರಾಜಾತಿಥ್ಯಕ್ಕೆ ಜೈಲಿನ ಅಧಿಕಾರಿಗಳು ಸಾಥ್ ಕೊಟ್ಟಿರುವಂತಹ ಆರೋಪ. ಪವಿತ್ರಗೆ ಜೈಲಿನಲ್ಲಿ ಸಕಲ ಸೌಲಭ್ಯ ಇದೆ ಅಂತ ಹೇಳಿ ಸಂಧ್ಯಾ ನಾಗರಾಜ್ ಮಾತನಾಡಿದರು. ಜೈಲಿನಿಂದಲೇ ಪರಪ್ಪನ ಅಗ್ರಹಾರ ಠಾಣೆಗೆ ಈಗ ಈ ಬಗ್ಗೆ ಸಂಧ್ಯಾ ನಾಗರಾಜ್ ವಿರುದ್ಧ ಪವಿತ್ರ ಗೌಡ ದೂರು ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ ರಾಜಾತಿಥ್ಯ ಸಿಗ್ತಾ ಇದೆ ಎನ್ನುವಂತಹ ಆರೋಪವನ್ನೇನು ಸಂಧ್ಯಾ ನಾಗರಾಜ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಸಂಧ್ಯಾ ವಿರುದ್ಧ ಜೈಲಿನಿಂದಲೇ ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ಕೊಟ್ಟಿದ್ದಾರೆ ಪವಿತ್ರ. ರಾಜಾತಿಥ್ಯ ಪ್ರಕರಣ ಬಹಳ ದೊಡ್ಡ ಸಂಚಲನ ಮೂಡಿಸಿತ್ತು. ದರ್ಶನ್ ಅವರಿಗೆ ಕೊಟ್ಟಂತಹ ವಿಚಾರ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿ ಎಲ್ಲ ಜೈಲಧಿಕಾರಿಗಳಿಗೂ ಕೂಡ ಹಾಗೆ ಗೃಹ ಸಚಿವಾಲಯಕ್ಕೆ ಖಡಕ್ ಆದಂತಹ ಸೂಚನೆ ಕೊಟ್ಟಿತ್ತು. ಬಹಳ ದೊಡ್ಡ ಮುಜುಗರ ತಂದಂತಹ ಪ್ರಕರಣ ಅದು. ಅದಾಗ ಸಾಲದು ಅಂತ ಈಗ ಈ ಹಿಂದೆ ಜೈಲಿನಲ್ಲಿದ್ದಂತಹ ಸಂಧ್ಯಾ ನಾಗರಾಜ್ ಜೈಲಿನಲ್ಲಿದ್ದಾಗ ಪವಿತ್ರ ಗೌಡ ಅವರನ್ನ ಭೇಟಿ ಮಾಡಿದ್ದಾಗ ಹೇಳಿದ್ದಾರೆ. ಜೊತೆಗೆ ಬಿಡುಗಡೆಯಾಗಿ ಹೊರ ಬಂದ ಮೇಲೆ ಪವಿತ್ರ ಗೌಡ ಎಲ್ಲಾ ಸೌಲಭ್ಯ ಸಿಗ್ತಾ ಇದೆ, ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಆ ಮಾಹಿತಿ ತಿಳಿದು ಪವಿತ್ರ ಈಗ ಸಂಧ್ಯಾ ವಿರುದ್ಧ ದೂರು ಕೊಟ್ಟಿದ್ದಾರೆ. ಜೊತೆಗೆ ಪವಿತ್ರ ಜೊತೆಗಿರುವಂತಹ ರಶ್ಮಿಯಿಂದಲೂ ಕೂಡ ದೂರು ದಾಖಲು. ಸಂಧ್ಯಾ ನಾಗರಾಜ್ ವಿರುದ್ಧ ಇಬ್ಬರು ಈಗ ದೂರನ್ನ ದಾಖಲಿಸಿದ್ದಾರೆ. ತಮಗೆ ರಾಜಾತಿಥ್ಯ ಕೊಡಲಾಗ್ತಾ ಇದೆ ಜೈಲಿನಲ್ಲಿ ಅಂತ ಹೇಳಿ ಹೇಳಿಕೆ ಕೊಟ್ಟಂತಹ ಸಂಧ್ಯಾ ವಿರುದ್ಧ ಈಗ ಇಬ್ಬರಿಂದ ದೂರು ದಾಖಲು.